1,96,00,000 ರೂಪಾಯಿದ ಚಿನ್ನಾಭರಣ ಇದೆಯಲ್ಲ ಅದನ್ನು ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳ ಕಾರ್ಯಾಚರಣೆ ಯಶಸ್ವಿ ಆಗಿದೆ. ಸೊ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಇದು. ಸೊ ಬಟ್ಟೆಗಳಲ್ಲಿ ಅಡಗಿಸಿಕೊಟ್ಟು ಸಾಗಿಸುತ್ತಿದ್ದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. 1,96,00,000 ಮೌಲ್ಯದ 2 ಕೆಜಿ 814 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅಲ್ಲಿ ಅಡಗಿಸಿಕೊಟ್ಟು ಅದನ್ನು ಸಾಗಾಟ ಮಾಡ್ತಾ ಇದ್ರು. ನೋಡಿ, 3 ಪುರುಷರು ಓರ್ವ ಮಹಿಳೆಯರು ಈಗ ವಶದಲ್ಲಿದ್ದಾರೆ, ಪೊಲೀಸರ ವಶದಲ್ಲಿರುವಂಥದ್ದು. ದುಬೈಯಿಂದ ಬೆಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಂದ ವಶಕ್ಕೆ ಪಡೆಯಲಾಗಿದೆ. ಚಿನ್ನ ಸಾಗಾಣಿಕೆಗಾಗಿಯೇ ವಿಶೇಷವಾಗಿ ಮಾಡಿರುವಂಥ ವಸ್ತುಗಳು ಈಗ ಪತ್ತೆ ಆಗಿರುವಂಥದ್ದು. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಗಳಲ್ಲಿ ಚಿನ್ನವನ್ನು ಅಡಗಿಸಿಟ್ಟು ಆರೋಪಿಗಳು ತೆಗೆದುಕೊಂಡು ಹೋಗ್ತಾ ಇದ್ರು. ಪ್ಲಾನಿಂಗ್ ಮಾಡಿನೇ ಇದನ್ನು ಈ ರೀತಿಯಾಗಿ ಸಾಗಿಸ್ತಾ ಇದ್ರು. ಸೊ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಇದು. ಬಟ್ಟೆಗಳಲ್ಲಿ ಅಡಗಿಸಿಟ್ಟು ಸಾಗಿಸುತ್ತಿರುವಂತಹ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ನೋಡಿ, 1,96,00,000 ರೂಪಾಯಿ ಮೌಲ್ಯದ 2 ಕೆಜಿ 814 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಸೊ ಈಗ ತನಿಖೆ ಕೂಡ ಆಗ್ತಾ ಇದೆ. ಸೊ 3 ಪುರುಷರು ಜೊತೆಗೆ ಓರ್ವ ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದುಬೈಯಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಪ್ರಯಾಣಿಕರು ಇವರು. ಸೊ ಚಿನ್ನ ಸಾಗಾಣಿಕೆಗಾಗಿಯೇ ವಿಶೇಷವಾಗಿರುವಂಥ ವಸ್ತುಗಳನ್ನು ಇವರು ತಯಾರು ಮಾಡಿ ಆ ವಸ್ತುಗಳಲ್ಲಿ ಈ ರೀತಿಯಾಗಿ ಅದನ್ನು ಇಟ್ಟಿರುವಂಥದ್ದು. ನೋಡಿ, ಪ್ಲಾನಿಂಗ್ ಮಾಡಿನೇ ಈ ರೀತಿಯಾಗಿ ಈ ರೀತಿಯಾಗಿ ಚಿನ್ನಾಭರಣವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸೊ ಅಧಿಕಾರಿಗಳ ಕಾರ್ಯಾಚರಣೆಯಿಂದಾಗಿ ಈ ರೀತಿಯ ಗೊತ್ತಿಲ್ಲದೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಚಿನ್ನಾಭರಣ ಇದೆಯಲ್ಲ ಅದನ್ನು ವಶಕ್ಕೆ ಪಡೆಯಲಾಗಿದೆ. 3 ಜನ ಪುರುಷರಿದ್ದಾರೆ, ಓರ್ವ ಮಹಿಳೆಯನ್ನು ವಶಕ್ಕೆ ಪಡೆಯಲಾಗಿದೆ. ಯಾರಿಗೆ ಎಲ್ಲಿ ಹೋಗಬೇಕಾಗಿತ್ತು, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ 3 ಜನರು ಅರೆಸ್ಟ್ ಆಗಿದೆ. ಅಂದರೆ 3 ಪುರುಷರು, ಓರ್ವ ಮಹಿಳೆ, 4 ಜನ. ಇಂಗ್ಲೀಷು ಬರ್ತವ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.